ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈ KPSC ಅನ್ನೋ ಆಯೋಗವನ್ನು ನಂಬಿಕೊಂಡು ಪರೀಕ್ಷೆ ಬರೆದಿರುವಂಥ ಆಸ್ಪಿರೆಂಟ್ಸ್ಗಳಿಗೆ ಒಂದು ಕಡೆ ಪ್ರಾಣ ಸಂಕಟ ಆಗ್ತಾ ಇದೆ. ಯಾಕಂತಂದರೆ ಬರೆದಿರುವಂಥ ಪರೀಕ್ಷೆಗಳದ್ದು ಇನ್ನೂ ಕೂಡ ಫಲಿತಾಂಶ ಇಲ್ಲ. ಆಯ್ಕೆ ಪಟ್ಟಿಯಲ್ಲಿದ್ದಂಥವ್ರದ್ದು ಇನ್ನೂ ಫೈನಲ್ ಲಿಸ್ಟ್ ಬಿಡ್ತಾ ಇಲ್ಲ. ಇನ್ನು ಹಲವಾರು ನೇಮಕಾತಿಗಳ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು. ಈ ನಡುವೆ ಈ KPSC ಅವರು ಒಳ ಜಗಳ, ಎಸ್ಪೆಷಲಿ ಈ ಮೆಂಬರ್ಸ್ಗಳಿಗೆ ಮತ್ತು ಅಧ್ಯಕ್ಷರಿಗೆ ಯಾವುದೇ ರೀತಿಯಾದಂಥ ಸಹಕಾರ ಅನ್ನೋದಿಲ್ಲ. ಇವತ್ತು ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ, ಪತ್ರಿಕೆಯಲ್ಲಿ ಈ ವಿಷಯದ ಬಗ್ಗೆ ಒಂದು ವಿಸ್ತೃತ ವರದಿ ಬಂದಿದೆ. ಇವರು ಯಾಕೆ ಕಿತ್ತಾಡ್ತಾ ಇದ್ದಾರೆ, ಒಳಗಡೆ ಏನಾಗಿದೆ ಅಂತಂದರೆ, ಇವ್ರ ನಡುವೆ ಒಂದು ಸಭೆ ನಡೆಸೋದಕ್ಕೆ ಸರಿಯಾಗಿ ಇವ್ರಿಗೆ ಸಮಯ ಇಲ್ಲ. ಸಭೆ ನಡೆಸಿದರೆ ಮೆಂಬರ್ಸ್ಗಳು ಬರಲ್ವಂತೆ ಸಭೆಗೆ. ಆ್ಯಂಡ್ ಇತ್ತೀಚೆಗಷ್ಟೇ ಒಂದು 3 ಜನ ರಿಟೈರ್ಮೆಂಟ್ ಆಗಿದ್ದಾರೆ. ಸೊ ಅವ್ರು ರಿಟೈರ್ಮೆಂಟ್ ಆದವರಿಗೆ ಅಧ್ಯಕ್ಷರೇನೋ ಪತ್ರ ಕೊಟ್ಟಿದ್ರಂತೆ, ಜ್ಞಾಪನ ಪತ್ರ. ಅದಕ್ಕೆ ಸಂಬಂಧಪಟ್ಟಾಗ ಅವ್ರೀಗ ಹೈಕೋರ್ಟ್ ಮೆಟ್ಲೇರಿದ್ದಾರೆ. ಈ ರೀತಿ ಇವ್ರ ನಡುವೆ ಏನಂತಂದರೆ, ಇವ್ರ ವಿಷಯಗಳು, ಇವ್ರ ಆಂತರಿಕ ಭಿನ್ನಮತಗಳ ನಡುವೆ ಇವರು ಹೊಡೆದಾಡ್ತಿದ್ದಾರೆ ಹೊರತು ಇಲ್ಲಿ ಹೊರಗಡೆ ಕಾಯ್ತಾ ಇರುವಂಥ ಲಕ್ಷಾಂತರ ಜನ ಅಭ್ಯರ್ಥಿಗಳಿಗೆ ಉದ್ಯೋಗ ಕೊಡಬೇಕು, ಅವ್ರು ಪರೀಕ್ಷೆ ಬರೆದಿದ್ದಾರೆ, ಅವ್ರದ್ದು ಫಲಿತಾಂಶ ಇದೆ ಅನ್ನೋ ಒಂದು ಸಣ್ಣ ಸೆನ್ಸ್ ಕೂಡ ಇವ್ರಿಗಿಲ್ಲ. ಈಗ ಅಭ್ಯರ್ಥಿಗಳ ಭಾಷೆಯಲ್ಲಿ ಹೇಳಬೇಕಿದ್ದನ್ನು ಅಂತಂದರೆ, KS ಪರೀಕ್ಷೆ ಅಂದರೆ KPSCಯನ್ನು ನಂಬಿಕೊಂಡು ಪರೀಕ್ಷೆ ಬರೆದು ನೊಂದಿರುವಂಥ ಆಸ್ಪಿರೆಂಟ್ಸ್ಗಳ ಭಾಷೆಯಲ್ಲಿ ಹೇಳ್ಬೇಕಂತಂದರೆ, ಇದು ಅವ್ರದ್ದು ಒಳಗಡೆ ಏನೋ ಸಭೆ ಸಲುವಾಗಿ ಜಗಳ ಅಲ್ಲ, ಇದು ಸೆಟ್ಲ್ಮೆಂಟ್ ಜಗಳ. ಅವ್ರವ್ರ ನಡುವೆ ಕರೆಕ್ಟಾಗಿ ಸೆಟಲ್ಮೆಂಟ್ ಆಗ್ತಿರಲ್ಲ. ಸೊ ಅದಕ್ಕೆ, ಯಾಕಂದರೆ ಈಗ ರಿಟೈರ್ಡ್ ಆಗೋರು ಏನೋ ಕೇಳಿರ್ತಾರೆ ಒಂದಿಷ್ಟು ಪೋಸ್ಟ್ಗಳದ್ದು, ನಮ್ಮದಲ್ಲಿ ಪಾಲಿದೆ ಇಲ್ಲಿ ಪಾಲಿದೆ ಅಂತ, ಇವ್ರು ಅದನ್ನು ಕೊಡೋಕೆ ಒಪ್ತಿರಲ್ಲ. ಸೊ ಎಲ್ಲಿ ಒಬ್ಬರ ಕಡೆ ಮೆಜಾರಿಟಿ ಜಾಸ್ತಿ ಉಳಿಸ್ಕೊಳ್ತಿರ್ತಾರೆ. ಈ ರೀತಿ ಆದಾಗ ಮತ್ತು ಎಲ್ಲೂ ಸಹಕಾರ ಸಿಗಲ್ಲ. ಅವ್ರಿಗೆ ಅವ್ರದ್ದೇ ಚಿಂತೆ, ಅವ್ರಿಗೆ ಎಷ್ಟು ಬರಬೇಕು, ಎಷ್ಟು ಹೋಗಬೇಕು, ಏನಾಗಬೇಕು. ಈ ಕಡೆ ಇಲ್ಲಿ ಪರೀಕ್ಷೆ ಬರೆದವ್ರು ಚಿಂತೆನೇ ಇಲ್ಲ. ಈಗ ನೋಡಿ, 245 CTI ಹುದ್ದೆಗಳದ್ದು ಆಯ್ಕೆ ಪಟ್ಟಿ, ಅಂತಿಮ ಆಯ್ಕೆ ಪಟ್ಟಿ ಬರಬೇಕು. 242 ಹುದ್ದೆಗಳದ್ದು ಅಕೌಂಟ್ ಅಸಿಸ್ಟೆಂಟ್ದು ಫೈನಲ್ ಲಿಸ್ಟ್ ಬಿಡಬೇಕು. ಇಷ್ಟೊತ್ತಿಗಾಗಲೇ ಫೈನಲ್ ಲಿಸ್ಟ್ ಬಂದಿದ್ದರೆ ಅವ್ರು ಆಲ್ರೆಡಿ ಡ್ಯೂಟಿಗೆ ಜಾಯ್ನ್ ಆಗಬೇಕಿತ್ತು ಆರ್ಡರ್ ಕಾಪಿ ತೊಗೊಂಡು. ಬಟ್ ಇನ್ನೂ ಕೂಡ ಇಲ್ಲ. ಅದ್ರ ಜೊತೆ ಇನ್ನು ಫಲಿತಾಂಶ ಬರೋದು ಎಷ್ಟಿದೆ KPSC ಲಿಸ್ಟಲ್ಲಿ ಅಂತಂದರೆ, PDO ಇದೆ 247 ಹುದ್ದೆಗಳು. ಆ್ಯಂಡ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಈಗ ರೀಸೆಂಟಾಗಿ ಎಕ್ಸಾಮ್ ಆಯಿತು. ಸೊ ಅದ್ರದ್ದು ಕೂಡ ರಿಸಲ್ಟ್ ಬರಬೇಕು ಈಗ. ಆ್ಯಂಡ್ ನೆಕ್ಸ್ಟ್ ಗ್ರೂಪ್ C ಇದಿದೆ. ಆ್ಯಂಡ್ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕಿರಿಯ ಇಂಜಿನಿಯರ್ ಹುದ್ದೆ, ಅದು 300 ಪೋಸ್ಟ್ಗಳದ್ದು ಇನ್ನೂ ಫಲಿತಾಂಶ ಪೆಂಡಿಂಗ್ ಇದೆ. ಸೊ ಅದ್ರ ಜೊತೆ ಇನ್ನೂ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಬೇಕಾಗಿರೋದು ಲ್ಯಾಂಡ್ ಸರ್ವೇರ್ ಇದೆ, ಆ್ಯಂಡ್ ಕೃಷಿ ಅಧಿಕಾರಿ ಇದೆ, ಅದರ ಜೊತೆ ಕೈಗಾರಿಕಾ ವಿಸ್ತರಣಾಧಿಕಾರಿ. ಇದ್ರದ್ದೆಲ್ಲ ಎಕ್ಸಾಮ್ ಡೇಟೇ ಬಿಟ್ಟಿಲ್ಲ ಅವ್ರಿಗೆ ನೆನಪೇ ಇಲ್ಲ, ಅದು ಎಕ್ಸಾಮ್ ಇದೆ, ಎಕ್ಸಾಮ್ ಮಾಡಬೇಕು, ಇನ್ನೇನು ಅಭ್ಯರ್ಥಿಗಳು ಕಾಯ್ತಿದ್ದಾರೆ, ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋದೇ ಗೊತ್ತಿಲ್ವೇನೋ ಅವರಿಗೆ. ಯಾಕಂದರೆ ಅವ್ರದ್ದು ಸೆಟಲ್ಮೆಂಟ್ ಜಗಳಗಳು. ಇನ್ನು ಈ ಕಡೆ ಒಂದು ದೊಡ್ಡ ಹುದ್ದೆ ಬಿಟ್ಟರೆ ಹಿಡಿದಿದ್ದಾರೆ ಅವರು KSದು, ಅದನ್ನು ಮುಗಿಸ್ಕೊಡ್ಬೇಕಲ್ಲ ಅವರು. ಈಗ ಆಲ್ರೆಡಿ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಅವ್ರು KS ಪ್ರಕ್ರಿಯೆ ಮುಗಿಯೋವರೆಗೂ ಇವನು ಯಾವುದನ್ನು ಕೂಡ ಮುಗಿಸಲ್ವಂತೆ ಅವರು. ಕಾರಣ ಇಷ್ಟೇ, ಅವ್ರವ್ರ ನಡುವೆ ಸಹಕಾರ ಇಲ್ಲ. ಈಗ ಆಯ್ಕೆ ಪಟ್ಟಿ ಬಿಡಬೇಕಂತಂದರೆ ಮೆಂಬರ್ಸ್ಗಳು ಮತ್ತು ಅಧ್ಯಕ್ಷರು, ಕಾರ್ಯದರ್ಶಿಗಳು ಒಂದು ಸಭೆಯನ್ನು ಕರೆದು ಆನಂತರ ಆಯ್ಕೆ ಪಟ್ಟಿಗೆ ಅಧ್ಯಕ್ಷರು ಎಲ್ಲರೂ ಕೂಡ ಅಪ್ರೂವಲ್ ಆದಮೇಲೆ ಅದನ್ನು ಬಿಡ್ತಾರೆ. ಬಟ್ ಇವರು ಮೆಂಬರ್ಗಳು ಪ್ರತಿ ಮಂಗಳವಾರ ಕೂಡ KPSCಲಿ ಸಭೆ ಮಾಡಬೇಕು ಅನ್ನೋದು ಒಂದು ರೂಲ್ ಇದೆ. ಬಟ್ ಅವ್ರು ಸಭೆ ಮಾಡೋದೇ ಇಲ್ಲ. ಈ ಹಿಂದೆ ಸಭೆ ಮಾಡಿದ್ದವ್ರು ಲಾಸ್ಟ್ KS ಪರೀಕ್ಷಾ ಸಿದ್ಧತೆ ಕುರಿತಾಗ ಒಂದು ಸಭೆ ಮಾಡಿದ್ರಂತೆ, ಮೀಟಿಂಗು. ಅದಾದಮೇಲೆ ಯಾವ ಮೀಟಿಂಗೂ ಇಲ್ಲ, ಏನೂ ಇಲ್ಲ. ಹಾಗಂದ್ರೆ ಹೆಂಗೆ ಆಯ್ಕೆ ಪಟ್ಟಿಗಳು ರಿಲೀಸ್ ಆಗುತ್ತೆ? KPSCಲಿರ್ತಕ್ಕಂಥ ಅಧ್ಯಕ್ಷರಿಗೆ, ಸದಸ್ಯರಿಗೆ ಒಂದು ಮಾನವೀಯತೆ, ಒಂದು ಜವಾಬ್ದಾರಿ ಅನ್ನೋದಿಲ್ವಾ? ನಮಗೆ ಈ ಜವಾಬ್ದಾರಿಯುತ ಸ್ಥಾನಕ್ಕೆ ಯಾಕೆ ಕೊಟ್ಟಿದ್ದಾರೆ? ಒಂದು ಗ್ರಾಮ ಪಂಚಾಯತಿ ಮೆಂಬರ್ಗಿರೋಷ್ಟು ಕಾಮನ್ ಸೆನ್ಸ್ ಇವ್ರಿಗಿಲ್ಲ. ಅಟ್ಲೀಸ್ಟ್ ಅವರಾದರೂ ಕೆಲವು ಗ್ರಾಮ ಸಭೆಗಳಿಗೆ ಅಟೆಂಡ್ ಆಗ್ತಾ ಇರ್ತಾರೆ. ಒಂದು ಸಭೆಗಳಿಗೆ ಅಟೆಂಡ್ ಆಗಲ್ಲ, ಒಂದು ಆಯ್ಕೆ ಪಟ್ಟಿಗಳನ್ನ ಬಿಡಲ್ಲ ಅಂತಂದರೆ ಯಾವ ಸೀಮೆಗೆ ನೀವು ಸುಮ್ಮನೆ ಆಯೋಗ ನಡೆಸ್ತಾ ಇದ್ದಾರೆ? ನಿಜವಾಗ್ಲೂ ಈ ರೀತಿ ಆಗ್ತಾ ಹೋದರೆ ಯಾವುದೇ ಕಾರಣಕ್ಕೂ ನಮ್ಮ KPSC ಅನ್ನೋದು ಬೇಡವೇ ಬೇಡ ಅನ್ನೋದು ಈಗ ಆಲ್ರೆಡಿ ದೊಡ್ಡ ಮಟ್ಟದ ಕೂಗಿದೆ. ಸುಮ್ಮನೆ ಬೇರೆ ಯಾವುದಾದ್ರೂ ನೇಮಕಾತಿ ಆಯೋಗಗಳಿಗೆ ವಹಿಸಿಬಿಟ್ರೆ ಪರೀಕ್ಷೆಗಳನ್ನ ಅವರಾದರೂ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಫಲಿತಾಂಶನಾದರೂ ಕೊಡ್ತಾರೆ. ಒಂದು ರಿಸಲ್ಟ್ಗಳನ್ನ ಕೊಡೋದಕ್ಕೆ 2 ವರ್ಷ ಟೈಮ್ ತೊಗೊಂಡ್ರೆ, ಇನ್ನು ಅವ್ರ ಹುದ್ದೆಗೆ ಆಯ್ಕೆಯಾಗಿ ಹುದ್ದೆ ಪಡೆಯುವಷ್ಟರಲ್ಲಿ ಎಷ್ಟು ವರ್ಷ ಆಗಿರುತ್ತೆ ಅವ್ರಿಗೆ ಸಮಯ? ಈಗ ನೀವು ರೀಸೆಂಟಾಗಿ ಒಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಒಂದು 2009 ಆಗಿದ್ದು ನೇಮಕಾತಿ ಬಂದಿತ್ತು ಫಲಿತಾಂಶ. ಇವ್ರು ಮಾಡೋ ಪರೀಕ್ಷೆಗಳಲ್ಲೆಲ್ಲ ಎಡಬಟ್ಟವು ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಮತ್ತೆ ಅದನ್ನು ಹೈಕೋರ್ಟ್ ಪೆಂಡಿಂಗ್ ಇಡುತ್ತೆ. ಕೋರ್ಟಲ್ಲಿ ಒದ್ದಾಡಬೇಕು, ಈ ಕಡೆ ಈ ಪರೀಕ್ಷೆ ಬರೆದು ಒದ್ದಾಡಬೇಕು. ಸುಮ್ಮನೆ ಆರಾಮಾಗಿ ಈಗ ಆಲ್ರೆಡಿ ಎಷ್ಟೋ ಜನ ಲೆಫ್ಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಇನ್ನು ಕೆಲವರು ಖಾಸಗಿ ಕಂಪ್ನಿಗಳಲ್ಲಿ ಉದ್ಯೋಗ ನೋಡ್ಕೊಳ್ತಿದ್ದಾರೆ. ಈ KPSC ನಂಬ್ಕೊಂಡ್ರೆ ಬದುಕಂತೂ ಸೀರಿಯಸ್ಲಿ ನಾವು ಬದುಕಲ್ಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ನೋಡಿ, ಇಲ್ಲೇ ಎಕ್ಸಾಂಪಲ್ ಇದೆ. CTI ಆ್ಯಂಡ್ ಅಕೌಂಟ್ ಅಸಿಸ್ಟೆಂಟ್ದು ಇಷ್ಟೊತ್ತಿಗೆ ಯಾವತ್ತೋ ಬರಬೇಕಾಗಿರೋ ಫೈನಲ್ ಲಿಸ್ಟ್ ಅದು. ಆ್ಯಂಡ್ PDOದಂತೂ ಬಿಡಿ, ಫಲಿತಾಂಶದ ಬಗ್ಗೆ ಮಾತೇ ಇಲ್ಲ. ಕೇಳ್ದಂಗೆಲ್ಲ ಮುಂದಿನ ತಿಂಗಳು, ಮುಂದಿನ ವಾರ. ಲ್ಯಾಂಡ್ ಸರ್ವೇರ್ದು ಏನಾದರೂ ಎಕ್ಸಾಮ್ ಡೇಟ್ ಕೇಳೋಕೆ ಹೋಗ್ಬಿಟ್ರೆ ಅದಕ್ಕೆ ಒಬ್ಬೊಬ್ರು ಒಂದು ಸಲ ಇದೆ ಹೆಲ್ಪ್ಲೈನಲ್ಲಿ ಕೂತವ್ರು ಹೇಳ್ತಾರೆ ಅದಕ್ಕೆ ಇಂಟರ್ನಲ್ ರಿಸರ್ವೇಷನ್ ಅಪ್ಲೈ ಆಗುತ್ತೆ, ಸೊ ಅದಕ್ಕೆ ನಾವು ಎಕ್ಸಾಮ್ ಮಾಡ್ತಿಲ್ಲ ಅಂತ. ಇನ್ನು KPSCಲಿ ಕೇಳಿದರೆ ಕೆಲವ್ರು ಹೇಳ್ತಾರೆ ಇಲ್ಲ, ಅದಕ್ಕೆ ಯಾವುದೋ ಇಂಟರ್ನಲ್ ರಿಸರ್ವೇಷನ್ ಅಪ್ಲೈ ಆಗಲ್ಲ. ಏನು ಇವರಲ್ಲಿ 2 ದ್ವಂದ್ವ ನಿಲುವುಗಳಿದೆ, 2 ಉತ್ತರಗಳು, ಯಾವುದಕ್ಕೂ ಸ್ಪಷ್ಟನೆ ಅನ್ನೋದೇ ಇಲ್ಲ. ಇದೆಂಥ ಆಯೋಗ ಅಂತಂದರೆ ನಿಜಕ್ಕೂ ತಮ್ಮದೇ ಆದಂಥ ಒಂದು ಏನೋ ಸ್ವಂತ ಈಗ ಮನೇಲಿ ಇಟ್ಕೊಂಡಿರ್ತಾರಲ್ಲ, ಆ ರೀತಿ ಓನಾಗಿ ಅವ್ರದ್ದೇ
ತಮ್ಗೆ ಏನು ಬೇಕಾಗಿ ಮಾಡ್ಕೊಳ್ಳೋವಂಥದ್ದು ಒಂದು ವ್ಯವಸ್ಥೆ ಮತ್ತು ಒಂದು ಸಂಸ್ಥೆ ಆಗಿಬಿಟ್ಟಿದೆ ಅದು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಸ್ನೇಹಿಯಾಗಿಯೂ ಇಲ್ಲ, ವಿದ್ಯಾರ್ಥಿಗಳ ಪರವಾಗಿಯೂ ಇಲ್ಲ. ಒಂದು ಪ್ರೆಸ್ ನೋಟು ಕೂಡ ಬಿಡಲ್ಲ, ಆ ಪ್ರೆಸ್ ನೋಟಿಗೆ ಒಂದು ಕಾರ್ಯದರ್ಶಿ ಸಿಗ್ನೇಚರ್ ಇರಲ್ಲ. ಅದು ಹೆಂಗೆ ಅದನ್ನು ನಂಬಬೇಕು, ವಿದ್ಯಾರ್ಥಿಗಳು ಹೆಂಗೆ ಬಿಲೀವ್ ಮಾಡಬೇಕು ಅದನ್ನು? ಈಗ ನಾವೇನು ಒಂದು ಅಕೌಂಟ್ ಇದನ್ನು ಹಾಕ್ತೀವಿ, ಹಾಲ್ ಟಿಕೆಟ್ ಇದನ್ನು ಎಕ್ಸಾಮ್ಗೆ ಅಪ್ಲಿಕೇಶನ್, ನಾವೇ ಒಂದು ಸಿಗ್ನೇಚರ್ ಫೋಟೋ ಹಾಕದೆ ನಿಮಗೆ ಬರೀ ಜಸ್ಟ್ ಮಾರ್ಕ್ಸ್ ಕಾರ್ಡ್ ಹಾಕಿ ಅಪ್ಲಿಕೇಶನ್ ಹಾಕಿದರೆ ನೀವು ಯಾವ ಅಭ್ಯರ್ಥಿ ಅಂತ ಹೆಂಗೆ ಕಂಡುಹಿಡಿತೀರಾ? ಹಾಗೆ ನಿಮ್ಮಲ್ಲೇ ಒಂದು ಆಯೋಗದಲ್ಲಿ ಒಂದು ಕಾರ್ಯದರ್ಶಿಯವರು ಸಿಗ್ನೇಚರ್ ಇಲ್ಲ. ಮೊನ್ನೆ ಯಾವುದೋ KPSC ರಿಲೇಟೆಡ್ KS ರಿಲೇಟೆಡ್ ಒಂದು ನೋಡಿ ಇದು ಬಿಟ್ಟಿದ್ರು ಪ್ರೆಸ್ ನೋಟು. ಅದರಲ್ಲಿ ಏನು KPSC ಪರವಾಗಿ ಅಂತ ಅವರೇ ಬಿಟ್ಟಿದ್ದಾರೆ ಒಂದು ಯಾರೋ ಪ್ರೆಸ್ ನೋಟ್. ಯಾರು ಪರವಾಗಿ ಬಿಟ್ಟವ್ರು ಯಾರು? ಏನಲ್ಲಿರ್ತಕ್ಕಂಥ ವಾಚ್ಮ್ಯಾನ, ಏನಲ್ಲಿರ್ತಕ್ಕಂಥ ಏನೋ ಟೀ ಕಾಫಿ ತಂದು ಕೊಡೋರ? ಏನು ಆಯೋಗ ರೀ ಇದು? ಎಷ್ಟು ಪ್ರತಿ ಬಾರಿ ಕೂಡ ಅಭ್ಯರ್ಥಿಗಳು ಹೋಗಬೇಕು, ಕಚೇರಿ ಮುಂದೆ ನಿಂತ್ಕೊಳ್ಬೇಕು, ಫಲಿತಾಂಶ ಬಿಡಿ ಅಂತ ಕೇಳಬೇಕು. ಎಂಥ ವ್ಯವಸ್ಥೆ ಅಂತ ಇದು. ಇದಕ್ಕೆ ಬದಲಾವಣೆ ಆಗಬೇಕಂದ್ರೆ ಹೇಳ್ತಾರೆ, ತುಂಬ ಜನ ಹೇಳ್ತಾರೆ ಹೋರಾಟ ಮಾಡೋ ಬನ್ನಿ. ಎಷ್ಟು ಹೋರಾಟ ಮಾಡ್ತಾರೆ? ಏನು ಹೋರಾಟ ಮಾಡೋದಕ್ಕೂ ಒಂದು ಮಿತಿ ಇರುತ್ತೆ. ಏನು ದಿನೇ ಹೋರಾಟ? ಆ ಪೊಲೀಸ್ ಸ್ಟೇಷನ್ವರೆಗೆ ಸಾಕಾಗಿ ಹೋಗಿದೆ ಪರ್ಪೇಟೆಯಲ್ಲಿ ಹೋಗಿ ಪರ್ಮಿಷನ್ ಕೇಳಿದ್ರೆ. ಎಷ್ಟು ಬಾರಿ ಅಂತ ಹೋರಾಟ ಮಾಡ್ತೀರಿ ಬಿಡ್ರಿ. ಅದೇ ಅದು ಯಾವತ್ತೂ ಬದಲಾಗಲ್ಲ, ಅದನ್ನು ನಾವು ಎಲ್ಲಿಂದನೂ ನೋಡ್ಕೊಂಬಂದಿದ್ದೀವಿ ಅಂತ ಅಲ್ಲಿರೋ ಇನ್ಸ್ಪೆಕ್ಟರ್ಗಳು ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಈ ರೀತಿ ಆದರೆ, ಈ ಸಿಚುವೇಶನ್ ಇದೇ ಥರ ಮುಂದುವರೆದ್ರೆ ಕಂಪ್ಲೀಟಾಗಿ ಇವರು ಮೆಂಬರ್ಸ್ಗಳು ಕಿತ್ತಾಡಿಕೊಂಡು, ಅಧ್ಯಕ್ಷರು ಕಿತ್ತಾಡಿಕೊಂಡು ನಡುವೆ ಈ ಅಭ್ಯರ್ಥಿಗಳನ್ನು ಏನಂತೆ ಅವ್ರ ಜೀವನವನ್ನು ದಿನೇ ಮುಂದೂಡ್ತಾ ಹೋದರೆ ಯಾವುದಕ್ಕೂ ಬೆಲೆ ಇರಲ್ಲ. ಸದ್ಯದಲ್ಲಿ ಈ ಫಲಿತಾಂಶಗಳು ಬರಬೇಕು, ಈ ಆಯ್ಕೆ ಪಟ್ಟಿ ಬಿಡುಗಡೆ ಆಗಬೇಕು, ಇಷ್ಟೆಲ್ಲ ಆಗಬೇಕು. ಇದೆಲ್ಲ ಆಗೋದು ಯಾವಾಗ ಅನ್ನೋ ಪ್ರಶ್ನೆಯಲ್ಲಿ ಎಲ್ಲ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಈಗ ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕಿಷ್ಟು ಮಾಹಿತಿ ಇದೆ. ಧನ್ಯವಾದಗಳು.